ತಮಿಳ್ ಹಾಸನ್ ಮತ್ತೊಂದು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಗಿಫ್ಟ್ ಕೊಡಲು ಬಂದಂತಹ ಅಭಿಮಾನಿ ಮೇಲೆ ಕಮಲ್ ಗರಂ ಆಗಿದ್ದಾರೆ. ಕಮಲ್ ಹಾಸನ್ ವಿರುದ್ಧ ಭುಗಿಲೆದ್ದಿದೆ ಇದೀಗ ಜನಾಕ್ರೋಶ. ತಮಿಳ್ ಹಾಸನ್ ಮತ್ತೊಂದು ಎಡವಟ್ಟನ್ನ ಮಾಡಿಕೊಂಡಿರುವಂತದ್ದು ಇದೀಗ. ಅಭಿಮಾನಿ ಒಬ್ರು ಗಿಫ್ಟ್ ಕೊಡಲು ಬಂದಾಗ ಅಭಿಮಾನಿ ಮೇಲೆ ಕಮಲ್ ಗರಂ ಆಗಿದ್ದಾರೆ. ಕಮಲ್ ಹಾಸನ್ ವಿರುದ್ಧ ಜನಾಕ್ರೋಶ ಭುಗಿಲೆದ್ದಿದೆ. ತಮಿಳ್ ಹಾಸನ್ ಇದೀಗ ಮತ್ತೊಂದು ಎಡವಟ್ಟನ್ನ ಮಾಡಿಕೊಂಡಿರುವಂತದ್ದು. ಮೊದಲಿಗೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟು ಎಡವಟ್ಟನ್ನ ಮಾಡಿಕೊಂಡ್ರು. ಇದೀಗ ಗಿಫ್ಟ್ ಕೊಡಲು ಬಂದಂತಹ ಅಭಿಮಾನಿ ಮೇಲೆ ಕಮಲ್ ಗರಂ ಆಗಿದ್ದಾರೆ. ಯಾವಾಗ ಅಭಿಮಾನಿ ಮೇಲೆ ಕಮಲ್ ಹಾಸನ್ ಗರಂ ಆದ್ರೋ ಇದೀಗ ಜನಾಕ್ರೋಶ ಭುಗಿಲೆದ್ದಿರುವಂತದ್ದು. ಅಭಿಮಾನಿಯೊಬ್ರು ಕಮಲ್ ಹಾಸನ್ಗೆ ಗಿಫ್ಟ್ ಕೊಡಲು ಬರ್ತಾರೆ. ಈ ವೇಳೆ ಕಮಲ್ ಹಾಸನ್ ಆಕ್ರೋಶ ಅಂದ್ರೆ ಅಭಿಮಾನದಿಂದ ಗಿಫ್ಟ್ ಕೊಡಲು ಬಂದಂತಹ ಅಭಿಮಾನಿ ಮೇಲೆ ಗರಂ ಆಗಿರುವಂತದ್ದು ಕಮಲ್ ಹಾಸನ್. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಮೊದಲಿಗೆ ನಗ್ನಗ್ತಾ ಇಸ್ಕೊಂಡ್ರು ಆ ಒಂದು ಗಿಫ್ಟ್ ನ. ಅದಾದ ನಂತರ ಮೊದಲು ಗಿಫ್ಟ್ ಕೊಡೋದಿಕ್ಕೆ ಅಂತ ಬಂದ್ರು ಅಭಿಮಾನಿಗಳು. ಅದಾದ ನಂತರ ಕಮಲ್ ಹಾಸನ್ ಗರಂ ಆಗಿರುವಂತದ್ದು. ಅಭಿಮಾನಿ ಒಬ್ರು ಕತ್ತಿಯನ್ನ ಗಿಫ್ಟ್ ಕೊಡಲು ಬಂದಿದ್ದಾರೆ. ಆ ಗಿಫ್ಟ್ ಅನ್ನ ಮೊದಲು ನಗ್ನಗ್ತಾನೆ ಸ್ವೀಕರಿಸಿದ್ರು. ಅದಾದ ನಂತರ ಅಭಿಮಾನಿ ಮೇಲೆ ಗರಂ ಆಗಿದ್ದಾರೆ. ಸನ್ನೆ ಮಾಡಿದ್ದಾರೆ ಆ ಒಂದು ಗಿಫ್ಟ್ ನ ಕೆಳಗಡೆ ಇಡು ಅಂತ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಕಮಲ್ ಹಾಸನ್ ರಾಜ್ಯಸಭೆಗೆ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಕಮಲ್ಗೆ ಅಭಿನಂದನೆ ಸಲ್ಲಿಸಲು ಬಂದಿದ್ದಂತಹ ಫ್ಯಾನ್ಸ್ ಈ ವೇಳೆ ಗಿಫ್ಟ್ ಅನ್ನ ಕೂಡ ತಂದಿದ್ರು. ಯಾವಾಗ ಅಭಿನಂದನಾ ಸಮಾರಂಭದಲ್ಲಿ ಅಭಿಮಾನಿ ತಂದಿದ್ದ ಗಿಫ್ಟ್ ಅನ್ನ ಅಭಿಮಾನಿ ಕೊಡ್ಲಿಕ್ಕೆ ಹೋದ್ರೋ ಕಮಲ್ ಹಾಸನ್ಗೆ, ಆಗ ಮೊದಲಿಗೆ ಆ ಗಿಫ್ಟ್ ನ ನಗನಗತಾ ಇಸ್ಕೊಂಡ್ರು. ಅದಾದ ನಂತರ ಕೋಪ ತಾಪವನ್ನ ತೋರಿಸಿದ್ದಾರೆ ಅಭಿಮಾನಿಗಳ ಮೇಲೆ. ಕಮಲ್ ಮೇಲಿನ ಪ್ರೀತಿಗಾಗಿ ಅಭಿಮಾನಿ ಖಡ್ಗವನ್ನ ತಂದಿದ್ರು. ಅಭಿಮಾನಿ ತಂದ ಖಡ್ಗ ಹಿಡಿಯಲು ನಿರಾಕರಿಸಿದ್ದಾರೆ ಹಿರಿಯ ನಟ ಕಮಲ್ ಹಾಸನ್. ಉಡುಗೊರೆಯಾಗಿ ನೀಡಲು ಬಂದಂತ ಅಭಿಮಾನಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಕೆಳಗಡೆ ಇಡು ಗಿಫ್ಟ್ ನ ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ ಅಭಿಮಾನಿ ಮೇಲೆ ಕಮಲ್ ಹಾಸನ್ ಗರಂ ಆಗಿರುವಂತದ್ದು. ಈ ಮುಂಚೆ ಕನ್ನಡದ ಬಗ್ಗೆ ವಿವಾದಾತ್ಮಕವಾಗಿ ಹೇಳಿಕೆಯನ್ನ ಕೊಟ್ಟು ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿದ್ರು. ಇದೀಗ ಅಭಿಮಾನಿಗಳ ಮೇಲೆ ಗರಂ ಆಗಿ ಜನಾಕ್ರೋಶಕ್ಕೆ ಗುರಿಯಾಗಿದ್ದಾರೆ. ವಾರ್ನಿಂಗ್ ಕೊಟ್ಟಿದ್ದಾರೆ ಗಿಫ್ಟ್ ಕೊಡಲು ಬಂದಂತಹ ಅಭಿಮಾನಿಗಳಿಗೆ. ಬಲವಂತವಾಗಿ ಖಡ್ಗ ನೀಡಲು ಬಂದಂತಹ ಅಭಿಮಾನಿಗಳು ಈ ವೇಳೆ ಕೋಪಗೊಂಡು ನಟ ಕಮಲ್ ಹಾಸನ್ ಅತಿರೇಕದ ವರ್ತನೆಯನ್ನ ತೋರಿದ್ದಾರೆ. ಹಾಗೆ ಅತಿರೇಕದ ವರ್ತನೆಯನ್ನ ತೋರಿದ ಅಭಿಮಾನಿಗಳ ಮೇಲೆ ಕಮಲ್ ಹಾಸನ್ ಗರಂ ಆಗಿರುವಂತದ್ದು.